ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಮದುವೆಯ ಸಂಭ್ರಮ ಸಡಗರ ಜೋರಾಗಿದೆ. ಪ್ರಮುಖವಾಗಿ ಎಲಿಜಿಬಲ್ ಬ್ಯಾಚುಲರ್ ಅಂತ ಇಷ್ಟು ದಿನ ಕರೆಯಲ್ಪಡ್ತಾ ಇದ್ದಂತಹ ಡಾಲಿ ಧನಂಜಯ್ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಅವರ ಮದುವೆ ಸಂಭ್ರಮದಲ್ಲಿ ಹಲವು ಸೆಲೆಬ್ರಿಟಿಗಳು ಕೂಡ ಭಾಗಿಯಾಗಿದ್ದಾರೆ. ನಾಳೆ ನಟ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರ ವಿವಾಹ ನೆರವೇರ್ತಾ ಇದೆ. ಇವತ್ತು ಸಂಜೆ ಮೈಸೂರಿನಲ್ಲಿ ರಿಸೆಪ್ಷನ್ ಅನ್ನ ಇಟ್ಕೊಂಡಿದ್ದಾರೆ. ಆರತಕ್ಷತೆ ಇವತ್ತು ಸಂಜೆ ಇರುತ್ತೆ. ಮೈಸೂರಿನ ಅರಮನೆ ಮೈದಾನದಲ್ಲಿ ಅದ್ಧೂರಿಯಾಗಿ ರಿಸೆಪ್ಷನ್ ಆಗುತ್ತೆ. ನಿನ್ನೆ ಹಳದಿ ಶಾಸ್ತ್ರದೆಲ್ಲ ವಿಡಿಯೋಗಳನ್ನು ನಾವು ಗಮನಿಸ್ತಾ ಇದ್ವಿ. ಸ್ಯಾಂಡಲ್ವುಡ್ನ ಬಹುತೇಕ ಸೆಲೆಬ್ರಿಟಿಗಳು ಅಥವಾ ಡಾಲಿ ಧನಂಜಯ್ ಆಪ್ತ ವರ್ಗದಲ್ಲಿ ಗುರುತಿಸಿಕೊಂಡು ಅವರು ಎಲ್ಲರೂ ಕೂಡ ಬಂದು ಎಂಜಾಯ್ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಖುಷಿಯಲ್ಲಿ ಇದ್ರು. ಸಂಭ್ರಮವನ್ನು ನೀವು ಗಮನಿಸ್ತಾ ಇದ್ದೀರಾ. ಹಳದಿ ಶಾಸ್ತ್ರದಲ್ಲಂತೂ ವಿಶೇಷವಾಗಿ ಇಬ್ಬರು ಕೂಡ ಎಂಜಾಯ್ ಮಾಡಿದ್ದಾರೆ. ಒಂದು ಸಾಂಪ್ರದಾಯಿಕ ಶಾಸ್ತ್ರ, ಇನ್ನೊಂದು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವ್ರ ಜೊತೆಗೆ ಫೋಟೋಶೂಟು ಅದರಲ್ಲೆಲ್ಲ ಸಡಗರದಿದ್ದಾರೆ. ಮದುವೆಗೆ ಸಂಬಂಧಪಟ್ಟಂತೆ ವಿವಿಧ ಶಾಸ್ತ್ರಗಳನ್ನು ಕೂಡ ಕುಟುಂಬ ವರ್ಗ ಅದ್ಧೂರಿಯಾಗಿ ವೈಭವೋಪೇತವಾಗಿ ನೆರವೇರಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಧನು. ಮತ್ತೊಂದು ಬಿಗ್ ವೆಡ್ಡಿಂಗ್ಗೆ ಸಾಕ್ಷಿ ಆಗ್ತಾ ಇದೆ ಮೈಸೂರು. ಸೊ ಇಲ್ಲಿ ತನಕ ನಡೆದಿರುವಂತಹ ಎಲ್ಲ ಶಾಸ್ತ್ರದಲ್ಲಿ ಬಹುತೇಕ ಸ್ಯಾಂಡಲ್ವುಡ್ನ ಗಣ್ಯರ ಆಗಮನ ಆಗಿದೆ. ಇವತ್ತು ಮತ್ತು ನಾಳೆ ಮದುವೆಗೆ ಬೇಕಾಗಿರೋ ರಿಸೆಪ್ಷನ್ಗೆ ಬೇಕಾಗಿರೋ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ, ಮತ್ತೆ ಎಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ? ಎಸ್ ಮಮತಾ, ಈಗಾಗಲೇ ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಧನ್ಯತಾ ಅನ್ನೋ ಒಂದು ಅವರ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇತ್ತು. ಇವತ್ತು ಮೈಸೂರಿನ ಅರಮನೆಯ ಮುಂದಿರ್ತಕ್ಕಂಥ ವಸ್ತು ಪ್ರದರ್ಶನ ಮೈದಾನ ಏನಿದೆ ಅಲ್ಲಿ ಇವತ್ತು ಸಂಜೆ ಆರತಕ್ಷತೆ ಕಾರ್ಯಕ್ರಮ ಸಂಜೆ 6 ಗಂಟೆ ಮೇಲೆ ನೆರವೇರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ನ ಗಣ್ಯರು ಮತ್ತೆ ರಾಜಕೀಯ ರಂಗದ ಗಣ್ಯರು ಹಾಗೂ ಅಭಿಮಾನಿಗಳಿಗೂ ಕೂಡ ಮುಕ್ತವಾಗಿ ಡಾಲಿ ಅವರು ಆಹ್ವಾನನ ನೀಡಿರ್ತಕ್ಕಂಥದ್ದು. ಹಾಗಾಗಿ ಪ್ರತ್ಯೇಕವಾಗಿ ಅವ್ರಿಗೂ ಕೂಡ ಒಂದು ಅಭಿಮಾನಿಗಳಿಗೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಇವತ್ತು ಸಂಜೆ 6 ಗಂಟೆಯಿಂದ ಆರತಕ್ಷತೆ ಕಾರ್ಯಕ್ರಮ ನಡೆಯಿತು. ನಾಳೆ ಬೆಳಗ್ಗೆ 8 ಗಂಟೆಯಿಂದ ದಾರಾ ಮುಹೂರ್ತ ಕಾರ್ಯಕ್ರಮ ನಡೆಯಲಿದೆ. ಮತ್ತು ಜೊತೆಗೆ ಈಗಾಗ್ಲೇ ಡಾಲಿ ಧನಂಜಯ್ ಮತ್ತು ಅವರ ಧನ್ಯತಾ ಏನಿದ್ದಾರೆ ವಧು, ಅವರ ಮನೆಯಲ್ಲೂ ಕೂಡ ಈಗ ಸಾಕಷ್ಟು ಕಾರ್ಯಕ್ರಮಗಳು, ಮೆಹಂದಿ ಕಾರ್ಯಕ್ರಮಗಳಾಗಿರ್ಬೋದು, ಹಳದಿ ಶಾಸ್ತ್ರಗಳು ಕೂಡ ಈಗಾಗ್ಲೇ ನಡೆದಿರತಕ್ಕಂಥದ್ದು. ಮೊನ್ನೆ ಇತ್ತೀಚೆಗಷ್ಟೇ ಅವರ ಹುಟ್ಟೂರಾದಂತಹ ಧನಂಜಯ್ ಅವರ ಹುಟ್ಟೂರಾದಂತಹ ಕಾಳೇನಹಳ್ಳಿಯಲ್ಲಿ ಕೊಂಡ ಹಾಯುವ ಮೂಲಕ ಅವರ ಕುಲದೇವರ ಪೂಜೆಯನ್ನ ಮಾಡಿ ನೆರವೇರಿಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದನೇ ಸಾಕಷ್ಟು ರೀತಿಯಾದಂತಹ ಒಂದಿಷ್ಟು ಮದುವೆ ಶಾಸ್ತ್ರಗಳು, ಅವರ ಸಂಪ್ರದಾಯ ಏನಿದೆ ಅವರ ಒಂದು ಆ ಎಲ್ಲಾ ಸಂಪ್ರದಾಯಗಳನ್ನ ಶಾಸ್ತ್ರಗಳನ್ನ ಈಗಾಗಲೇ ನೆರವೇರಿಸ್ತಾ ಇದ್ದಾರೆ. ಸಂಜೆ 6 ಗಂಟೆ ನಂತರ ಆರತಕ್ಷತೆ ಕಾರ್ಯಕ್ರಮ ಶುರುವಾಗಲಿದೆ. ನಾಳೆ ದಾರಾ ಮುಹೂರ್ತ ನೆರವೇರಲಿದೆ. ಮಮತಾ, ರೈಟ್, ಧನ್ಯವಾದ ಧನು ತಮ್ಮೆಲ್ಲ ಮಾಹಿತಿಗಾಗಿ.